ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ಶುಕ್ರವಾರ ಬೆಳಿಗ್ಗೆ ಒಂದು 5:30 ಎದ್ದುಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇವತ್ತಿನ ಲಾಗು ಹೇಗೆ ಹೋಗುತ್ತಾ ಅಂತ ನೋಡೋಣ. ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿನ್ನೆ ಒಂದು ವಿಡಿಯೋ ಶೇರ್ ಮಾಡಿದ್ದೆ, ನಮ್ಮ ಅವ್ವ ಬಂದಿದ್ದು. ಆ ವಿಡಿಯೋಕ್ಕೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ಅಷ್ಟು ವಿಡಿಯೋಸಿಗೆ ಇದು ಬಂದೈತಿ, ವ್ಯೂಸ್. ತುಂಬ ಖುಷಿ ಆಯಿತು. ನೀವು ಲೈಕ್ ಮಾಡೋದ್ರಿಂದ ಬೇರೆ ಒಬ್ಬರು ನೋಡ್ತಿರ್ತಾರೆ ನೋಡ್ರಿ, ವ್ಯೂವರ್ಸ್ಗೆ. ಅವ್ರಿಗೂ ಕೂಡ ಹೊಸಬ್ರಿಗೆ ತಲುಪ್ತಾವೆ ನಮ್ಮ ವೀಡಿಯೋಸು ನಿಮ್ಮ ಲೈಕಿಂದ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇವಾಗ ನೋಡ್ಬೋದು, ಗೋಧಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಸಾನ್ಗೆ ಹಿಡ್ಕೊಂಡು ಹಿಟ್ಟನ್ನು ನಾದ್ಕೊಳಕತ್ತೀನಿ ಫ್ರೆಂಡ್ಸ್. ದಿನ ಒಂದ್ಕು ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾನೇ ಟೈಮ್ ಹೋಗ್ಬಿಡ್ತೈತಿ. ಬಟ್ ಇವತ್ತು ಹಿಂದಿನ ದಿವಸ ಏನು ಮಾಡಿದ್ದೆ, ಕ್ಯಾಬೇಜ್ ಇತ್ತು ಮನೇಲಿ. ನಾಳೆ ಬೆಳಿಗ್ಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ರಾತ್ರಿಯೇ ಕ್ಯಾಬೇಜನ್ನು ಹೆಚ್ಚಿಕೊಟ್ಟಿದ್ರು ನಮ್ಮ ಮನೆಯವರು. ಹೆಚ್ಚಿ ಬಾಕ್ಸ್ನಾಗ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ರು. ಹಾಗಾಗಿ ನಾನು ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಹಿಟ್ಟು ನಾದಾಕತ್ತೀನಿ. ಮತ್ತು ಫ್ರಿಜ್ಜಲ್ಲಿ ಇಟ್ಟಿರುವಂಥ ಎಲ್ಲ ತರಕಾರಿ ಮತ್ತು ಎಲ್ಲನೂ ತೆಗೆದು ಹೊರಗಿಟ್ಬಿಟ್ಟು ಹಿಟ್ಟು ನಾದ್ಕೊಂಡೆ. ಹಿಟ್ಟು ನಾದಿ ಈಗ ನಾನು ಒಂದು ಬಾಕ್ಸಲ್ಲಿ ಹೆಚ್ಚಿಟ್ಟಿದ್ರು ಕ್ಯಾಬೇಜು. ಆ ಕ್ಯಾಬೇಜ್ಗೆ ಫುಲ್ ನೀರು ಹಾಕಿ ಇಟ್ಟೀನಿ, ಅದರಲ್ಲಿರುವಂಥ ಎಲ್ಲ ಕೊಳೆನೂ ಬಿಟ್ಕೊಂಬರಲಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇವನ್ನೆಲ್ಲ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಬೇಕು ನೋಡ್ರಿ ಒಗ್ಗರ್ಣೆ ಕೊಡೋಕೆ ಪಲ್ಯಕ್ಕೆ. ಅದಕ್ಕೆ ಅವ್ನು ಹೆಚ್ಕೊಳಕತ್ತೀನಿ. ಇವನ್ನೆಲ್ಲ ಹೆಚ್ಕೊಂಡಾದ್ಮೇಲೆ ಕ್ಯಾಬೇಜನ್ನ ಸ್ವಚ್ಛಗೆ ತೊಳೆದು ಬಸ್ತು ಒಂದು ಸ್ಟ್ರೈನರಲ್ಲಿ ಹಾಕಿಟ್ಬಿಟ್ರೆ ಎಲ್ಲನೂ ನೀರು ಬಿಟ್ಕೊತೈತಿಲ್ಲ. ಹಾಗಾಗಿ ನೀರಾಗ ನೆನೆ ಇಟ್ಟಿದ್ದೆ, ಸ್ವಲ್ಪ ಅದರಲ್ಲಿರುವಂಥದ್ದು ಎಲ್ಲ ಕೊಳೆ ಬಿಟ್ಕೊಂಡು ಹೋಗಲಿ ಅಂಥೇಳಿ. ಯಾವುದೇ ತರಕಾರಿ ಆಯಿತು, ಕಾಳುಗಳಾಯಿತು, ಅಕ್ಕಿ ಬೇಳೆ ಎಲ್ಲನೂ ನೀಟಾಗಿ ತೊಳೆದು ಅಡುಗೆ ಮಾಡ್ಕೊಂಡು ತಿಂದ್ರೆ ಒಂದು ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು. ಹಾಗೆ ನಾವು ಮಾಡಿದ್ರೆ ಅಷ್ಟು ನಮ್ಮ ಹೆಲ್ತಾಗಿ ಕೆಡೋದು. ಹಾಗಾಗಿ ನಾನು ಯಾವಾಗ್ಲೂ ಎಲ್ಲನೂ ನೀಟಾಗಿ ತೊಳೆದು ಅಡುಗೆ ಮಾಡೋದು ಫ್ರೆಂಡ್ಸ್. ನೋಡ್ಬೋದು, ಆಲ್ಮೋಸ್ಟ್ ಎಲ್ಲರೂ ಇದೇ ರೀತಿನೇ ಮಾಡ್ತೀರಿ, ಎಲ್ಲರೂ ಕ್ಲೀನಾಗಿನೇ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲರೂ ಹುಷಾರಾಗಿಬಿಟ್ಟಿದ್ದಾರೆ. ಹೆಲ್ತ್ ವಿಷಯ ಬಂತು ಅಂದರೆ ಎಲ್ಲರೂ ಭಾಳ ಎಚ್ಚರಿಕೆಯಿಂದ ಜೀವನನ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಮೇಯ್ನಾಗಿ ದುಡ್ಡಂತೂ ಇವಾಗ ದುಡ್ಡಿಗೆ ಬೆಲೆ ಕಡಿಮೆ, ದುಡ್ಡಿಗೆ ಬೆಲೆ ಜಾಸ್ತಿನೂ ಐತಿ. ಬಟ್ ಏನಂದರೆ ಆರೋಗ್ಯನೇ ಮುಖ್ಯ ಅಂತ ಈಗಿನ ಕಾಲದಾಗ ಅಂದ್ಕೊಂಡಿದ್ದಾರೆ ತುಂಬ ಜನ. ಯಾಕಂದ್ರೆ ಚಿಕ್ಕ ವಯಸ್ಸಿಗೆನ ಜನರು ಸಾಯ್ತಾ ಇದ್ದಾರೆ. ಹಾಗಾಗಿ ಚಿಕ್ಕ ವಯಸ್ಸಿಗೆ ದೊಡ್ಡ ದೊಡ್ಡ ರೋಗಗಳು ಬರ್ತಾಯಿದ್ದಾವೆ. ಅದನ್ನೆಲ್ಲ ಕಣ್ಣಾರೆ ಕಂಡು ಎಲ್ಲರೂ ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಕೂಡ ನಮ್ಮ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಕ್ಲೀನಾಗಿ ಹೆಲ್ತನ್ನು ಚೆನ್ನಾಗಿ ನೋಡಿಕೊಂಡು ನಾವು ಜೀವನ ಮಾಡೋದ್ರಿಂದ ನಮಗೆ ಒಳ್ಳೆಯದಲ್ವ. ದವಾಖಾನೆಗೆ ದುಡ್ಡು ಇಡೋದು ತಪ್ಪುತ್ತಾ ಅಷ್ಟೇ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತಾರೆ. ಮತ್ತು ಅಡುಗೆ ಮನೆಯಲ್ಲಿ ಔಷಧಾಲಯ ಇರುತ್ತೆ ಅಂತಂದು ಹೇಳ್ತಾರೆ. ಅದು ನಿಜಾನೇ. ನಾವು ಅಡುಗೆ ಮನೆಯಲ್ಲಿ ಗೃಹಿಣಿಯರು ಎಷ್ಟು ನೀಟಾಗಿ ಕ್ಲೀನಾಗಿ ಒಳ್ಳೆ ಆಹಾರಗಳನ್ನು ಮಾಡಿ ಮನೆ ಮಂದಿಗೆಲ್ಲ ಊಟ ಮಾಡಿಸ್ತೀವಿ. ಮನೆ ಮಂದಿ ಎಲ್ಲರದು ಆರೋಗ್ಯ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ಬರ್ರಿ, ಅಡುಗೆ ಹಿಟ್ಟು ನಾದಿಟ್ಟು ತರಕಾರಿ ಎಲ್ಲ ಹೆಚ್ಕೊಂಡು ಒಗ್ಗರ್ಣೆ ಕೊಡಾಕತ್ತೀನಿ. ಒಗ್ಗರ್ಣೆಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಒಂದು ಸ್ವಲ್ಪ ಹಿಂಗೆ ಹಾಕಿದೆ. ಹಿಂಗೆ ಹಾಕಿದ ಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿ, ಅದಾದಮೇಲೆ ಟೊಮೆಟೊನೂ ಕೂಡ ಹಾಕಿ ಫ್ರೈ ಮಾಡಿ, ಮಸಾಲೆ ಪೌಡ್ರನ್ನ ಎಲ್ಲನೂ ಹಾಕಿ ಈಗ ಕ್ಯಾಬೇಜನ್ನು ಹಾಕಿ ಮುಚ್ಚಿಟ್ಬಿಟ್ರೆ ಆಯಿತು. ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ. ಯಾಕಂದ್ರೆ ಅದೇ ನೀರು ಬಿಟ್ಕೊಂಡು ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಪಲ್ಯ ರೆಡಿ ಆಗಿಬಿಡ್ತೈತಿ. ಹಿಟ್ಟು ನಾದಿಟ್ಟಿದ್ದೆ ನೋಡಿರಿ, ಈ ರೀತಿ ಇರಬೇಕು. ನಾನು ಇವಾಗ ತೋರಿಸಿದ್ನೆಲ್ಲ ಆ ರೀತಿ ಇತ್ತು ಅಂದರೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾವೆ ಚಪಾತಿ. ಹಾಗಾಗಿ ನಾನು ಫಸ್ಟಿಗೆ ಹಿಟ್ಟು ನಾದಿಟ್ಟು ಆಮೇಲೆ ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ. ಇಲ್ಲಿ ನೋಡಿರಿ, ನಮ್ಮಿತ್ತಾಗ ಆಲ್ರೆಡಿ 3 ಚಪಾತಿ ಮಾಡಿದೆ, ಒಂದು ಸ್ವಲ್ಪ ಪಲ್ಯ ಹಾಕೀನಿ. ಅಕ್ಕಿಗಂತೂ ಈ ಪಲ್ಯ ಇಷ್ಟನೇ ಇಲ್ಲ, ಬಟ್ ನನಗೆ ಈ ಪಲ್ಯ ಭಾಳ ಇಷ್ಟ. ಭಾಳ ದಿವಸ ಆಗಿತ್ತು, ಹಾಗಾಗಿ ಮಾಡಿಕೊಟ್ಟು ಕಳಿಸೀನಿ. ನೋಡಬೇಕು ತಿಂತಾಳೋ ಇಲ್ಲ ಗೊತ್ತಿಲ್ಲ. ಆಕಿನೂ ಬಂದು ನೋಡ್ರಿ, ಈಗ ರೆಡಿಯಾಗಿ ಬಂದ್ಲು. ನಮ್ಮ ಮನೆಯವರು ತಮ್ಮ ಕೆಲಸ ತಾವು ಮಾಡಕತ್ತಾರ. ಬೆಳಿಗ್ಗೆ ಎದ್ದು ನನ್ನ ಕೆಲಸ ನಾ ಮಾಡ್ತಿರ್ತೀನಿ, ನಮಿತನ ಕೆಲಸ ನಮಿತ ಮಾಡ್ತಿರ್ತಾಳೆ. ಹಿಂಗೆ ಇರುತ್ತೆ ನೋಡ್ರಿ ಬೆಳಿಗ್ಗೆ. ಹಾಂ
5:30ಗೆ ಎದಕ್ಕೆ ಎದ್ದಿದ್ದು ಇವತ್ತು? ಆರಾಮಿಲ್ಲ ಅಂದ್ರೆ ಇದೇ ಹನ್ನೆ ಬರ 5:30 4 ಟೈಮಿಂಗ್ ಮಾಡ್ಕೊಂಬಿಡ್ತಾಳೆ. ಬಾ. ಟೈಮ್ ನೋಡ್ರಿ ಅಲ್ಲಿ 7 ಗಂಟೆ ಆಗೈತಿ, ಇನ್ನು 10 ನಿಮಿಷ ಮುಂದೆ ಐತದ. ತೊಂಬಾರವ ಬಾಚಿಂಕಿ ಎಣ್ಣೆ ನೀನು ಹಚ್ಚಿನಿ, ಬರೀ ಬಾಚಿಂಕಿ ಅಷ್ಟು ತೊಂಬ. ಸಾಕು ಫ್ರೆಂಡ್ಸ್. ನೋಡ್ರಿ ಈಗ ಕೆಲಸ ಎಲ್ಲ ಆಯಿತು. ಕೆಲಸ ಮುಗಿಸ್ಕೊಂಡು ಚಪಾತಿ ಪಲ್ಯ ಅಂತೂ ಬೆಳಿಗ್ಗೆನೇ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಚಪಾತಿ ಇಟ್ಟಿತ್ತಲ್ಲ ಅದನ್ನು ಮಾಡಿದೆ. ನಮ್ಮ ಮನೆಯವರು ತಿಂದು ಬಾಕ್ಸ್ ತೊಗೊಂಡು ಹೋದ್ರು. ನಮಿತಾನು ಹೋದ್ಲು. ನಾವೇ ಈಗ ಎದ್ದಾಳ. ನಮ್ಮವನು ಬಂದ್ಲು ನಮ್ಮ ತಂಗಿ ಮನೆಯಿಂದ. ಈಗ ಕಾಫಿ ಮಾಡಿಕೊಟ್ನೆ, ಕುಡಿದು ಕುಂತಾಳ. ಜಾಕ ಮಾಡ್ತಾ ಅಂತ ನೀರಿಗೆ ಹಾಕಿನಿ. ಏನಂತಾರೇ ಅವ ಅದಕ್ಕೆ? ಬಿಸಿನೀರಿಗೆ ಸರಿ ಚಂದ ಹಾಕೋ. ಏನಂತಾರ ಅದಕ್ಕೆ? ಕತ್ಲು ಬರತ್ತಿರುವ ಈಜರ್ ಹಾಗೆಲ್ಲ ಏನಂದು ಗೊತ್ತನ? ಹಾಜರ್ ಹಾಕಿ ಏನೋ ಅಂತಂದೆ. ಹಾಜರ್ ಹಾಕಿ ಏನೋ ಅಂತಂದು ಅಂತಂದೆ. ಸುಮ್ಮನೆ ಇದ್ದೆ, ನಗು ಬಂದಿತ್ತು ಅವಾಗ. ಈಗ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಮೊಬೈಲ್ ಚೇಂಜ್ ಮಾಡ್ಬೇಕಂತ ಮಾಡಿ ನಾನು. ನಂದು ನೋಡಿಲ್ಲ, ಉದ್ದಕ್ಕೈತಿ. ನಾನು ಮುಂಚೆ ಅಂಥದ್ದೇ ತೊಗೊತಿದ್ದೆ, ಹಳ್ಳಿಂದ ತೊಗೊಂಡು ಡೈಮಂಡ್. ಆಕಿ ನೋಡಿ ಇದನ್ನ ತೊಗೊಂಡೆ, ಚಂದಕ್ಕೈತೆ ಅಂತ. ಚಂದಾಗಿಲ್ಲವ ನೀನು ಕಾಣ ಒಂದದು. ಚಂದ ಚೇಂಜ್ ಮಾಡಬೇಕು. ಇದ್ರ ರೇಟ್ ಬೇರೆ ಜಾಸ್ತಿ ಐತಿ. ಏನು ಬಂಗಾರದ ರೇಟ್ ತುಸ ಐತೆ. ಒಂದ್ರಿ ಇದನ್ನ ಮೊಬೈಲ್ ತೊಗೊಳಕ್ಕನ ಎಷ್ಟು ತೊಗೊಂತಾರೆ? 1,000 ತೊಗೊಂತಾರೆ, 2,000 ಬರ್ತಾ. ಅಯ್ಯ ಆ ಕಾಲು ಹೋಗೈತಿ. 200-300 ಮತ್ತೆ ಚಲೋ ತೊಗೋಬೇಕು. ತೊಗೊಂಡ್ರು ನೋಡ್ರಿ. ತಲೆ ಸ್ನಾನ ಮಾಡ್ಕೊಂಬಂದೆ ಫ್ರೆಂಡ್ಸ್. ಈಗ ನಾವ್ಯಾಗ ಒಂದು ಸ್ವಲ್ಪ ಕೈಕಾಲು ಮುಖ ತೊಳೆದು ಸ್ವಚ್ಛ ಮಾಡಿ ಆಕಿಗೆ ಊಟ ಮಾಡಿಸ್ಬೇಕು. ಊಟ ಅಲ್ಲ ನಾಷ್ಟಕ್ಕೆ ಚಪಾತಿ ಕ್ಯಾಬೇಜ್ ಪಲ್ಯ ಮಾಡೀನಿ. ಪುಳಿಯೋಗರೆ ಗೊಜ್ಜೈತಿ. ಪುಳಿಯೋಗರೆ ತಿಂತೀಯೇನೋ? ಅನ್ನ ರಾತ್ರಿ ಇದು ನಿನ್ನ ಪಾಲಿಂದ ಹಂಗೆ ಉಳಿತು. ಬರ್ತೀನಿ ನಾನು ಬರಲ್ಲ. ಇಲ್ಲ ಸಾಂಬಾರು ಮಧ್ಯಾಹ್ನ ಮಾಡ್ತೀನಿ. ಖಾಲಿ ಆಗ್ತದ. ಅದೇಟಿತ್ತು, ಸ್ವಲ್ಪ ಇತ್ತು ಕಟ್ಟಿನ ಸಾರು. ಇದು ಪುಳಿಯೋಗರೆ ಗೊಜ್ಜೈತಿ, ಚಟ್ನಿ ಐತಿ. ಪುಳಿಯೋಗರೆ ತಿಂತೀನಿ ಅಂದ್ರೆ ಹೊರಗೆ ತೆಗಿತೀನಿ. ಚಪಾತಿ ತಿಂದ್ಮೇಲೆ ಒಂದು ಸ್ವಲ್ಪ ಅನ್ನ ಬರೀ ಅನ್ನ ಹೊಡ್ತು ಬಗಲ. ಆಕಿಗೆ ಅನ್ನದಾಕಿ ಅನ್ನ ಬೇಕು. ಚಪಾತಿ ತಿಂದು ಅನ್ನ ಉಂಡು ಹಾಜರ್ ಹಾಕವ ಅಂತಂದು ನಗು ಬಂದ್ಬಿಡ್ತು ನನಗೆ. ಸುಮ್ಮನೆ ಐತೆ ಅವಾಗ. ನಾನು ಜಾಕ ಮಾಡ್ತೀನಿ. ಹಾಜರ್ ಹಾಕವ ಅಂತ ಅವಳಮ್ಮ. ಗೀಜರ್ ಹಾಕವ ಅನ್ನಕ್ಕೆ ಹೋಗಿ ಅವ್ರಿಗೆ ಗೊತ್ತಾಗಂಗಿಲ್ಲ. ಹಳ್ಳಿಯವರಲ್ಲ, ಬಂದು ಸರ್ತಿಗೆ ಅಮ್ಮ ಹೇಳ್ಕೊಟ್ಟಿರ್ತೀವಿ, ಹಂಗಲ್ವೇ ಹಿಂಗೆ ಅಂತ ಹೇಳ್ಕೊಟ್ಟಿರ್ತೀವಿ. ಮರ್ತು ಬಿಡ್ತಾಳೆ ಅದನ್ನೆಲ್ಲ. ಡಸ್ಟ್ಬಿನ್ಗೆ ಏನ ಅಂತೀಯಲ್ವೇ? ಏನೋ ಅಂತಿದ್ ನೀನು. ಕಸ ಹಾಕದಕ್ಕೆ ಏನಂತಾರ? ಕಸದ ಬಿಟ್ಟೆ ಅಂತೀವಿ. ಅಲ್ಲ ಇಲ್ಲ ಅಂತಿದ್ದಲ್ಲ, ಏನೋ ಅಂತಿದ್ಲು. ನನಗೆ ನೆನಪು ಬರೋದು ನೋಡ್ರಿ. ಒಂದೊಂದು ಮಾತಕ್ಕೆ ಇವಾಗ ನನಗೂ ಬರಂಗಿರ್ತಾವ. ನಕ್ರಾಕಿಗೆ ಬೇಜಾರಾಕೈತಿ. ಅಸಹ್ಯ ಮಾಡ್ತೀರನ್ ನನಗಂತಾಳೆ. ಅದಕ್ಕೆ ಜಾಸ್ತಿ ಇದನ್ನು ಮಾಡೋಕ್ಕೋಗಲ್ಲ. ಸೀರಿಯಸ್ ಆಗಿಬಿಡ್ತಾಳೆ ಬೇಗ. ನಕಲಿ ಮಾಡ್ತಾರೆ ಅನ್ನಂಗಿಲ್ಲ ಆಕಿ. ನನ್ನ ಕುಟಾಗ ಏನು ನಕಲಿ ಅಂತಾಳೆ ಆಕಿ. ಮತ್ತು ಕಾಳು ತೆಗೆದು ಇದಕ್ಕೆ ಹಾಕಿ ನೀರಿನ ಮುಚ್ಚ ಇಲ್ಲ ನೋಡು, ಹಿಂಗೆ ಮಾಡ್ತಾಳ್ರಿ. ನಾವೇನು ಬಿಸಿನೀರಿನ ಮ್ಯಾಗ ಪ್ಲೇಟ್ ಮುಚ್ಚೀನಿ. ಓಕೆ ಫ್ರೆಂಡ್ಸ್, ನಾನು ನವ್ಯಾಗ ರೆಡಿ ಮಾಡ್ತೀನಿ. ರೆಡಿ ಮಾಡಿ ಮತ್ತೆ ಸಿಗ್ತೀನಿ ನಾಷ್ಟ ಮಾಡ್ಬೇಕಾದ್ರೆ. ಏನು ತೋರಿಸ್ಲವೇ? ಭಾಳ ಪ್ರೀತಿ ಅದಿರಿ ಅಮ್ಮನ ಮೊಮ್ಮಗಳು. ಸಾಕ್ಸ್ ನೋಡಿಲ್ಲ. ಇರು ಒಂದು ನಿಮಿಷ ಮಾಡ್ತೀನಿ. ಏನು ಈಗ ಹೇಳು. ಇವು ಸಾಕ್ಸ್ ಹರ್ದವ ಅವ
ಸರಿ ಅನ್ಕ ಇವು ಸಾಕು ಸರ್ದವ ನಾವಕ್ಕ ನಾನು ಇವ್ ನನಗೆ ಕೊಡವು ಇವ್ನು ಕೊಡವು ನನಗೆ ಕೊಡವ ಆಕಿಗೆ ಬೇಕಂತ ನಾವು ಇವ್ ನಮ್ಗೆ ಕೊಡವ ನೋಡಿಲ್ಲ ನಾನು ಹೊರದವಾಗ ಸಾಕ್ಲೇನು ಅಂತಾಳ ನಾನೇನು ಮಾಡಲಿ ಅಂತಾಳ ಆಕಿ ಪಾಪ ನನಗೆ ಕಾಲು ಹಂಗೆ ಎತ್ತು ಪಡ್ಬೇಕಿದು ಆಪ್ರೇಷನ್ ಹೌದು ಅಡ್ಡಾಡ ಒಳ ಬಡ ಬಡ ಮತ್ತು ಹುಷಾರಿಲ್ಲ ಹಂಗ ಪಾಪ ಅಲ್ಲಿ ದೊಡ್ಡ ಮನೆ ಇತ್ತು ಬಡ ಬಡ ಓಡಾಡ್ತಿದ್ಲು ಪಾಪ ಇದು ಚಿಕ್ಕದಾಯ್ತಲ್ಲ ಸ್ವಲ್ಪ ಆಕಿಗೆ ಇಕ್ಕಟ್ಟು ಮೂಸ್ತೈತೆ ಅಯ್ಯೋ ಇದು ಮುಟ್ಟಿಸ್ಕೊಡ್ಲಿಲ್ಲ ಇದನ್ನ ಆಗಲೇ ಬೆಡ್ಡಿನ ಮೇಲೆ ನೂತಿತ್ತು ನೀನು ಹಂಗೆಲ್ಲ ನಾನು ಇಲ್ದಾಗ ಇಳಿಸೋದು ಎತ್ತೋದು ಮಾಡಬೇಡ ಇಲ್ಲವ್ವ ನಾ ಬಂದು ಇಳಿಸ್ತೀನಿ ಅಂತ ಹೇಳಿದ್ನಿಲ್ಲ ಮುಂದಕ್ಕೆ ಸರಿಸ್ಲಿಲ್ಲ ಅದು ಕಾಲ ಸರ್ಸಲ್ಲ ಆಕೆ ಪಾಪ ನನಗೆ ಮತ್ತೆ ಭಯ ಆತು ಏನಾರ ಅದಕ್ಕೆ ಬಿಡ ಅಂದು ಭಯ ಆತಂತಿದ್ದಿ ಕರ್ಕೊಂಬಂದು ಹೊರ ಕುಂದ್ರಿಸಿದಿ ನನಗೆ ಇಷ್ಟ ಇದು ಭಾಳ ಇಷ್ಟ ಗಂಬಿ ಗಂಬಿ ಚೆನ್ನಾಗಿದ್ದಿದ್ದು 10ನೇ ಹಾಕಿದ್ದೇವ ಓದ್ತಿದ್ದೇವ ನೀನು ಬಂಗಾರಿ ದೇವ್ರು ನಿನ್ನ ಹಿಂಗೆ ಮಾಡಿಟ್ಟವ ಕೆಟ್ಟವ ದೇವ್ರು ಕೆಟ್ಟವಲ್ಲ ನಿಮ್ಮ ಅಜ್ಜಿ ಕೆಟ್ಟವಳು ನಿಮ್ಮ ಅಜ್ಜಿ ಹೋದಲ್ಲ ಮೇಲೆ ಅವಳು ಕೆಟ್ಟವಳು ನಿನ್ನ ಹಿಂಗೆ ಮಾಡಿ ಕುಂದಿರಿಸಿ ಹೊಲ್ದು ತಾನು ಮ್ಯಾಕ ನೋಡ್ಲ ಇಲ್ಲ ಹೊಲ್ದವಳು ಇಲ್ಲಂತ ನಿಮ್ಮ ಅಜ್ಜಿ ಮಾಡಿಲ್ಲನೇ ನಿಮ್ಮ ಅಜ್ಜಿ ಮಾಡಿಲ್ಲನೇ ಹಿಂಗ ನೋಡ್ರಿ ಫ್ರೆಂಡ್ಸು ಇವತ್ತಿನ ನಾಷ್ಟ ಚಪಾತಿ ಶೇಂಗಾ ಚಟ್ನಿ ಪುಡಿ ಕ್ಯಾಬೇಜ್ ಪಲ್ಯ ಟೊಮೆಟೊಕಾಯಿ ಚಟ್ನಿ ಮತ್ತು ಮೂಲಂಗಿ ಸೌತೆಕಾಯಿ ಖಾಲಿ ಅದು ಎಡ ತಂದಿದ್ದೆ ತಿಂದು ಖಾಲಿ ಮಾಡಿದ್ವಿ ಸೌತೆಕಾಯಿನ ನಿನ್ನೆನ ಮೊನ್ನೆ ರೊಟ್ಟಿ ಮಾಡಿದ್ವಿ ಮೂಲಂಗಿ ಇದ್ವು ಇನ್ನೂ ಎರಡು ಮೂಲಂಗಿ ಕಟ್ ಮಾಡಿ ತೊಗೊಂಬಂದಿನಿ ಈಗ ನವ್ಯಾಗ ತಿನ್ನಿಸ್ಕೊ ಅಂತ ನಾನು ತಿನ್ನಬೇಕು ನಮ್ಮವನು ತಿಂತಾಳ ಸ್ನಾನ ಮಾಡ್ಕೊಂಬರ್ತಾ ಅಂತ ಜಾಕ ಮಾಡ್ತೀನಿ ಅಂದ್ಲು ಹಾಗಾಗಿ ಗೀಝರ್ ಹಾಕಿ ಇನ್ನೊಂದು 5 ನಿಮಿಷ ಕಾದ್ರಂದ್ರೆ ಚಲೋ ಹೊತ್ನಾಗ ಕಾಯ್ತಾವೆ ಬಿಸಿಲು ಬೇರೆ ಇಲ್ಲ ಚಳಿ ಐತಿ ಅದಕ್ಕೆ ಇನ್ನೊಂದು 5 ನಿಮಿಷ ತಡೆಯುವ ಅಂತಂದೆ ಕುಂತಾಳ ನಾನು ತಿಂದ್ಬಿಟ್ನೆ ಅಂದ್ರೆ ಮತ್ತಾಕಿಗೆ ಹಾಕಿ ಕೊಡ್ಬೋದು ಜಾಕ ಮಾಡ್ಕೊಂಬಂದ್ಮೇಲೆ ಗುಡ್ ಗರ್ ಹುಷಾರಿಲ್ಲ ಅಂದ್ರೆ ಅಷ್ಟೇ ಊಟ ಮಾಡಲ್ಲ ಹುಷಾರಲ್ಲ ಅಂದ್ರೆ ಊಟ ಮಾಡ್ತಾಳೆ ಆರಾಮಾಗಿ ನೋಡಿರಿ ಫ್ರೆಂಡ್ಸ್ ನಾವು ಅವನು ಊಟ ಮಾಡಕತ್ತಾಳ ನಾ ಮಾಡಿದ್ದು ಏನು ತಿನ್ನುವಳು ಚಟ್ನಿ ಒಂದು ಹಾಕ್ಕೊಂಡವಳ್ರಿ ಊರಿಂದ ತಂದಿರೋ ಚಪಾತಿ ತಿಂದು ಖಾಲಿ ಮಾಡ್ತೀನಿ ಇರುವ ಕೆಡ್ತಾವ ಅಂತೇಳಿ ಅವ್ನು ತಿನ್ನಕತ್ತಾಳ ನಾನು ಬಿಸಿ ಚಪಾತಿ ತಿನ್ನಂದ್ರೆ ಒಳ್ಳೆ ಅಂದ್ಲು ಕ್ಯಾಬೇಜ್ ಪಲ್ಯ ಇಷ್ಟ ಇಲ್ಲ ಅಂತ ಕಾಳು ಪಲ್ಯ ಇಷ್ಟ ಆಕಿಗೆ ಅವನ್ನ ತಿನ್ನಕತ್ತ ಅಂದಿಲ್ಲ ನಾನು ಬಿಸಿ ಅನ್ನ ಇದು ಬಿಸಿ ಚಪಾತಿ ತಿನ್ನ ಅಂದಿಲ್ಲ ಕಾಳು ಪಲ್ಯ ಇಷ್ಟ ಅವ ನಂಗೆ ಕ್ಯಾಬೇಜ್ ಅಂತ ಚಲೋ ಆಗೈತಿ ಕ್ಯಾಬೇಜ್ ಇಷ್ಟ ಇಲ್ಲ ಆಲೂಗಡ್ಡೆ ಇಷ್ಟ ಇಲ್ಲ ಬದ್ನಿಕಾಯಿ ಇಷ್ಟ ಇಲ್ಲ ಮತ್ತು ಅದು ಚೌಳಿಕಾಯಿ ಬೆಂಡೆಕಾಯಿ ಅದು ಯಾವಾಗ ಆರಾಮ ಹೀರಿಕಾಯಿ ಚೌಳಿಕಾಯಿ ಹೀರಿಕಾಯಿ ಇಷ್ಟೇ ಎಡ ಬೀನ್ಸ್ ಪಲ್ಯ ಇಷ್ಟ ಮೂಲಂಗಿ ಸೌತೆಕಾಯಿ ಇಂಥವೆಲ್ಲ ಇಷ್ಟ ಆಲೂಗಡ್ಡಿನೂ ಇಷ್ಟ ಇಲ್ಲ ಕಾಳು ಮಾತ್ರ ಎಲ್ಲ ಓದಬೇಕು ಹೆಸರು ಕಾಳು ಮಡಕೆ ಕಾಳು ಭಾಳ ಹೌದಿಲ್ಲ ತೊಗರಿ ಬೇಳೆ ಭಾಳ ಸಪ್ಪನ ಬೇಳೆ ಬೇಳೆ ಎಣ್ಣೆ ಖಾರ ಉಪ್ಪು ರೊಟ್ಟಿ ಸಾರನ್ನ ಜಾಸ್ತಿ ಮಾಡಲ್ಲ ನಾನು ಬರೀ ಸಪ್ಪನ ಬೇಳೆ ಹಾಕ್ಕೊಂಡು ಹಾಲು ಅನ್ನ ಸಿಗನ್ ಚಟ್ನಿ ಹಿಂಗೆ ನೋಡ್ರಿ ನಮ್ಮ ಅವನ ಊಟ ನಾವು ಎಷ್ಟು ಹದ ಮಾಡಿ ಕೊಟ್ರೂ ಆಕಿಗೆ ಅಷ್ಟು ಇಷ್ಟ ಆಗಲ್ಲ ಆಕಿಗೆ ಈ ಥರ ಕಾಳು ಪಲ್ಯ ಸಪ್ಪನ ಬ್ಯಾಳೆ ಚಟ್ನಿ ಇಂಥದ್ದು ಇಷ್ಟ ಆಕೈತಿ ಚಟ್ನಿ ಪಲಾವ್ ಇಷ್ಟ ನಾ ಮಾಡೋದು ಹೌದಿಲ್ಲ ಪಲಾವ್ ಇಷ್ಟ ಚಿತ್ರಾನ್ನ ಮಾಡ್ತೀಯಲ್ಲ ಅದು ಇಷ್ಟ ಪುಳಿಯೋಗರೆ ದೋಸೆ ಇಡ್ಲಿ ಅಂತೂ ತುಂಬ ಇಷ್ಟ ಊಟ ಮಾಡಿ ಊಟ ಟೈಮ್ ಆಯ್ತು ಫ್ರೆಂಡ್ಸ್ ನಾನು ಸುಮಾರಿ ಕಲಿಸಿಟ್ಟಿದ್ನಲ್ಲ ಇನ್ನೂ ಉಳಿದಿದ್ದು ಅವ್ನು ಬಿಸಿ ಮಾಡೀನಿ ಫ್ರಿಜ್ನ ತೆಗೆದಿಟ್ಟಿದ್ದೆ ಏನಾಗಿಲ್ಲ ಅದಕ್ಕೆ ಬಿಸಿ ಮಾಡೀನಿ ಆಕೆ ಒಂದು ಸ್ವಲ್ಪ ನಾನೊಂದು ಸ್ವಲ್ಪ ತಿಂತೀನಿ ಇದ್ರೊಳಗೆ ಚಪಾತಿ ಮಾಡಿದ್ನಲ್ಲ ಇದ್ರಾಗ ಬಿಸಿ ಮಾಡಿಬಿಟ್ಟೆ ಮುಚ್ಚಿಡ್ತೀನಿ ನಾನು ಚಹಾ ಸೋಸ್ಕೊಂಡೀನಿ ನವ್ಯಾಗನು ತಿನ್ನಿಸಿದೆ ಒಂದು ಸ್ವಲ್ಪ ಚಪಾತಿ ರೈಸ್ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಿಸ್ತೀನಿ
ಬಿಸಿ ಐತಿ, ಮುಚ್ಚಿಡ್ತೀನಿ. ಮಸ್ತ್ ಐತೆ ಚಟ್ನಿ. ಯಾವುದು? ಇದು ಟಮಾಟಿದು ಟಮಾಟಕಾಯಿ ಚಟ್ನಿ. ನಿನ್ನೊಬ್ರು ಅದ್ರದ್ದು ಎಲ್ಲ ಏನೇನು ಹಾಕಿರಿ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರು. ಎಲ್ಲ ಹಾಕಿದ್ದು ಹೇಳೀನಿ, ಅವರು ಪೂರ್ತಿ ನೋಡಿಲ್ಲ, ಕೇಳಿದ್ರ. ಮತ್ತು ಇದು ಚಟ್ನಿ ಇದನ್ನ ಚಟ್ನಿ ಹೆಂಗೆ ಮಾಡೋದು ಅಂತ ಕೇಳಿದ್ರು ಒಬ್ರು. ಶೇಂಗಾ ಚಟ್ನಿ ಅಲ್ಲ ಅಲ್ಲ, ಟಮಾಟಿಕಾಯಿ ಚಟ್ನಿ. ಅಂದ್ರೆ ನಮ್ಮ ಊರ ಕಡೆಲ್ಲವ್ರಿಗೆಲ್ಲ ಗೊತ್ತಿರುತ್ತ, ಈ ಕಡೆಲ್ಲವ್ರಿಗೆ ಗೊತ್ತಿರಲ್ಲ ಅದು. ಹೇಳಿನಿ, ಎಲ್ಲ ಹೇಳಿದ್ನ. ಮತ್ತು ಗುರಾಳ್ ಪುಡಿ ಹಾಕಿದ್ನಲ್ಲ, ಅದು ಏನು ಪೌಡ್ರು ಅಂತ ಕೇಳಿದ್ರು. ಗುರಾಳ್ ಪೌಡರ್ ಅಂತೀವಿ ನಮ್ಮ ಕಡೆಗೆ, ಈ ಕಡೆಗೆ ಹುಚ್ಚಾಳು ಅಂತಾರೆ. ನಾವು ಗುರಾಳ್ ಅಂತೀವಲ್ಲ, ಅದಕ್ಕೆ ಹುಚ್ಚಾಳು ಅಂತಾರೆ ಇಲ್ಲಿ. ಅದು ಅಂತ ಹೇಳಿದೆ. ಮತ್ತು ಈ ಕಡೆಲ್ಲವ್ರಿಗೆ ಗೊತ್ತಿರಂಗಿಲ್ಲ ನಮ್ಮ ರೆಸಿಪಿ. ಬೆಂಗಳೂರು ಹಾಂ ಒಬ್ಬಾಕಿ ಹೆಣ್ಮಗಳು ಹತ್ತಿರ ದುಡ್ಡಿಗೆ ಹೋಗಿದ್ಲ ಹಾಂ ಏನಮ್ಮ ಜೋಳದ ರೊಟ್ಟಿ ಹೆಂಗೆ ಮಾಡ್ತೀರಾ ಹೆಂಗಿಲ್ಲ ಅಂತ ಕೇಳ್ಕೊಂತ ಹೋದ್ಲು. ಇಲ್ಲಿ ನಿಂತ್ರ ಮೆಜೆಸ್ಟಿಕ್ಕಿಗೆ ಇಳಿದು ಅದು ಸಾಣಿಸ್ಬೇಕ್ರಿ ಹಿಟ್ಟ, ಜಿಗಿಟ್ ಹಾಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು, ನಾದ್ಕೋಬೇಕು, ಬಡಿಬೇಕು, ಚಂದ ಹಾಕೋ ರೊಟ್ಟಿ ಅಂದೆ, ರುಚಿ ಹಾಕವು ಅಂದೆ. ಹೌದಾ, ನಮ್ಗೆ ನಮ್ಗೆ ಗೊತ್ತಾಗಲ್ಲಮ್ಮ, ನಾವು ಬರೀ ರಾಗಿ ಮುದ್ದೆ, ಚಪಾತಿ, ರಾಗಿ ದೋಸೆ ಇಂಥ ತಿನ್ನಾರಮ್ಮ ನಾವು ಅಂದ್ಲು. ಗೊತ್ತಾಗಲ್ಲಮ್ಮ ನಮ್ಗೆ ಜೋಳದ ರೊಟ್ಟಿ ಅಂದ್ಲು. ನಾವು ಮುದ್ದೆ ಮಾಡೋದು ಕಲಿಬೋದು, ಬಟ್ ರೊಟ್ಟಿ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಈ ಕಡೆಲ್ಲ ಅವ್ರಿಗೆ. ಮುದ್ದೆ ಏನು ಮಾಡ್ಕೊಂಬಿಡ್ಬೋದು, ರೊಟ್ಟಿ ಮಾಡೋದು ಕಷ್ಟ ಫಸ್ಟಿಗೆ ಕಲಿಯೋರಿಗೆ. ಕಲಿತ ಮೇಲೆ ಬಿಡ ಅದೇನು ಮಾಡ್ಬೋದು. ನಾನು ಗ್ಯಾಸಿನ ಮ್ಯಾಗ ಮಾಡಕ್ಕೆ ಬರಲ್ಲ ರೊಟ್ಟಿನ. ಹೌದು, ಒಲಿ ಮ್ಯಾಗ ಇಷ್ಟ ನನಗೆ. ಇಲ್ಲೆಲ್ಲಿ ಥರ ನಾವು ಸಿಟಿ ಒಳಗೆ ಒಲಿ ಸ್ವಂತ ಮನೆ ಇದ್ದಾರ ಒಲೆ ಹಾಕೋಣಂಗಿಲ್ಲ, ಏನು ಬಾಡಿಗೆ ಮನೆಗೆ ಒಲೆ ಹಾಕ್ತಾರೆ. ಅದಿಲ್ಲ ಇಲ್ಲ ಒಲಿದು. ಹಳ್ಳಿ ಕಡೆ ಹಾಕ್ತಾರ. ಒಲಿದ ಕೆಲಸನೇ ಇಲ್ಲ ಇಲ್ಲ. ಈ ಕಡೆನೂ ಅಷ್ಟೇ, ಬೆಂಗಳೂರು ಸೈಡು, ಮೈಸೂರು, ಮಂಡ್ಯ ಕಡೆ ಹಳ್ಳಿಗಳದಾವಲ್ಲ, ಅಲ್ಲಿನೂ ಒಲಿನ ಹಾಕಿರ್ತಾರ, ಒಲಿ ಮ್ಯಾಗ ಅಡುಗೆ ಮಾಡೋದು. ಇಲ್ಲಿ ಸಿಟಿ ಒಳಗೆ ಒಲಿ ಮಾಡೋದು. ನೀರು ಪಾರು ಕಾಸ್ಕೊಳಕ್ಕೆ ಒಲಿನ. 4 ಚೀಲ ಗಂಟಕಿ ತುಂಬಿಟ್ಟಿನಿ, ಇನ್ನೊಂದು 2 ಚೀಲ ತುಂಬಿಡ್ತೀನಿ ಹೋಗಿಂದ. ಎಲ್ಲೆಲ್ಲ ಏನು ತುಂಬಿಟ್ಟು? ಗಾಂಜಾಳ ಗಂಟಕಿ. ಲಂಡ್ಕಿ ಅಂದ್ರೆ ಇದು ಸ್ವೀಟ್ ಕಾರ್ನ್ದು ತಿಂದ್ಬಿಟ್ಟು ಎಲ್ಲ ಉಳಿತೈತಲ್ಲ ಫ್ರೆಂಡ್ಸ್, ಅದಕ್ಕೆ ಲಂಡ್ಕಿ ಏನಾಗತ್ತಾ. ನಮ್ಮೂರ ಕಡೆ ಹಂಗೆ ಅನ್ನೋದು, ಹೌದಿಲ್ಲ? ಫ್ರೆಂಡ್ಸ್ ನೋಡ್ರಿ, ನಂದು ನಾಷ್ಟ ಆಯಿತು, ಚಹಾ ಕುಡಿದೆ. ಕಾಣವಲ್ಲ ನಮ್ಮ ಏನು ಕರ್ತು ಬರೋಕತ್ತೈತೆ, ಫ್ಲ್ಯಾಶ್ ಆಗ್ತಾಯಿಲ್ಲ. ಕಾಫಿ ಕುಡಿಯಾಗತ್ತಾಳ, ಕಾಫಿ ಕುಡಿಯಾಗತ್ತಾಳ್ರಿಕಿ. ನಿನ್ನೆ ನಮ್ಮವ್ವ ಏನೇನು ತಂದಾಳ ಅದನ್ನೆಲ್ಲ ತೋರಿಸಿದ್ನೆಲ್ಲ ವಿಡಿಯೋದೊಳಗೆ. ಒಬ್ಬರು ಕಮೆಂಟ್ ಹಾಕ್ಯಾರ, ಅವ್ರು ಅಷ್ಟಾದ್ರೂ ತಂದಲ್ಲ ಅದಕ್ಕೆ ಖುಷಿ ಪಡ್ರಿ ಅಂತಂದು. ನಾನು ಅದನ್ನ ಹೇಳಿ, ನಮ್ಮವ್ವ ಕೈಲಿ ಎಷ್ಟಾಗುತ್ತೆ ಅಷ್ಟ ತೊಗೊಂಬಂದಾಳ ಅಂತ ಹೇಳಿನಿ. ಅವ್ರ ಕಡೆಯಿಂದ್ರನ್ನ ತರಿಸ್ಕೊಂತೀರಿ, ನೀವು ಹಾಕಬೇಕು ಅಂತಂದು ಕಮೆಂಟ್ ಹಾಕ್ಯಾರ. ಏನು ನಾವು ಹಾಕ್ಬೇಕು? ನಾವು ಕೊಡ್ಬೇಕಂತ ನಿನಗೆ. ಅಯ್ಯ ನಮ್ಮೂರಾಗ ಏನಂತಾರ, ಎಲ್ಲ ನಮ್ಮ ಹುಡುಗರು ಹಾಕ್ತಾರ, ಅವ್ರಿಗೆ ಗೊತ್ತಿಲ್ಲ, ಕಮೆಂಟ್ ಹಾಕ್ಯಾರ. ಎಲ್ಲ ನಿಮ್ಮ ಅಮ್ಮನ ಕಡೆಯಿಂದ ತರಿಸ್ಕೊಂಡ್ರಿ, ನೀವು ಹಾಕಬೇಕು, ಮತ್ತು ಅಷ್ಟು ತಂದಾರ ಇಷ್ಟು ತಂದಾರ ಅನ್ನೋದು ಅನ್ಬೇಡ್ರೇ ಏನ ಅಂತ ಹಾಕಿದ್ರು. ನಿಮಗೆ ನಾವು ದುಡ್ಡು ಹಾಕ್ಲಾರ್ದ ಯಾರು ಹಾಕ್ತಾರವ ನಿನಗೆ? ನೀವ ನೋಡೋದು. ನಾವು ದುಡ್ಡು ಹಾಕಿದ್ಕನ ಹಾಕಿ ತಗೊಂಬಂದಿರೋದು ಅದನ್ನೆಲ್ಲ. ನಾಳೆ ದುಡಿಯಕ್ಕೆ ಹೋಗ್ತೀನಿ, ಎದಕ್ಕೆ ಹೋಗಲ್ಲ, ಕೆಲ್ಸಕ್ಕೆ ಹೋಗಲ್ಲ. ಆಕೆಗೆ ರೊಕ್ಕ ಇಲ್ಲ ಅಂದ್ರೆ ನಾವು ಹಾಕೇ ಹಾಕ್ತೀವಿ, ನಮ್ಮ ಕಡೆ ಇಲ್ದಾಗ ಅಷ್ಟೇ ಇಲ್ಲವ ಅಂತಂದು ಹೇಳಿರ್ತೀವಿ, ಇದ್ದಾಗಂತರೂ ಹಾಕಿರ್ತೀವಿ. ಈಗ ಸರ್ಕಾರದ ದುಡ್ಡು ಬರ್ತಾ ಇತ್ತು ಇಷ್ಟು ದಿವಸ, ಹಂಗಾಗಿ ಕೇಳಿದ್ದಿಲ್ಲ ಆಕಿನೂ, ನಾವು ಹಾಕಿದ್ದಿಲ್ಲ. ಮೊನ್ನೆ ಈಗ 2 ತಿಂಗಳಾಯ್ತು, 3 ತಿಂಗಳಾಯ್ತು ಬಂದೇ ಇಲ್ಲ ದುಡ್ಡು. ಹಂಗಲ್ಲ, 1 ತಿಂಗಳು ಮದೇವ್ರು ಹಾಕಿದ್ರ, ಅದಾದ್ಮೇಲೆ ನಾನು ಹಾಕಿದೆ, ಮತ್ತು ಮೊನ್ನೆ ನಾನು ಹಾಕಿದೆ. 2 ತಿಂಗಳು ನಾನು ಹಾಕೀನಿ. ಈಗ ಅದೇನೋ ಗೌರ್ಮೆಂಟಿನ ದುಡ್ಡು ಬರ್ತಾ ಇಲ್ಲ ಅಂತ, ಅದಕ್ಕೆ
ನಾವೇ ಹಾಕ್ತೀವಿ ಫ್ರೆಂಡ್ಸು. ಮುಂಚೆನೂ ಕೂಡ ನಾವೇ ಹಾಕ್ತಿದ್ವಿ. ಇದೇನು ಗೃಹಲಕ್ಷ್ಮಿ ದುಡ್ಡು ಬರೋಕತ್ತಲ್ಲ ಆವಾಗಿಂದ ನಮಗೆ ಕೇಳೋದು ಬಿಟ್ಟಿದ್ಲು. ಈಗ ಮನೆ ತಂದಿದ್ಕೆ ನಮಗೇನು ಇಷ್ಟ ತಂದ ಅಷ್ಟ ತಂದ ಅನ್ನೋದೇನು ಬೇಜಾರಿಲ್ಲ. ಅಷ್ಟು ತಂದಿರೋದ ನಮ್ಗೆ ಖುಷಿ ಐತಿ. ನಾವು ಇನ್ನೂ ಹೇಳಿದ್ವಿ ಅಡುಗೆ ಪಡಿಗೆ ಏನೋ ಮಾಡ್ಕೊಂಬರಕ್ಕೆ ಹೋಗ್ಬೇಡ, ನಮಗೆ ತೊಗೊಂಬರೋದು ಅಲ್ಲಿಂದ ಅಂದ್ರೆ ಡಾನಿ ಘಾಟಿ ಅಂದ್ರೆ ನಮಗೆ ಭಾಳ ಇಷ್ಟ ನಮ್ಮ ಊರ ಕಡೆದು. ಅದಷ್ಟು ತೊಗೊಂಬ ಅಂತಂದು ಹೇಳಿರ್ತೀವಿ. ಅದನ್ನು ಹೇಳಿರ್ತೀವಿ ನಾನಂತ್ರ ತೊಗೊಂಬ ಅಂತ. ಆಕಿನ ತೊಗೊಂಬಂದಾಳ. ನೀವೇನು ಹೇಳೋದಿಲ್ಲ. ತೊಗೊಂಬ ಅಂತ ಹೇಳಿರ್ತೀವಿ, ಇಲ್ಲ ಅನ್ನಂಗಿಲ್ಲ. ಏನಂದ್ರೆ ಡಾನಿ ತೊಗೊಂಬರಕ್ಕೆ ಹೇಳ್ತೀವಿ. ಘಾಟಿ ಡಾನಿ ಮಕ್ಳಿಗೆ ಭಾಳ ಇಷ್ಟ, ನಮಗೂ ಇಷ್ಟ. ಡಾನಿ ನಮ್ಮ ಕಡೆಯಲ್ಲೂ ತಂದಿರ್ತಾಳೆ ಅಷ್ಟೇ. ನಮಗೇನು ಬೇಜಾರಿಲ್ಲ ಆಕೆ ಅಷ್ಟ ತಂದ ಇಷ್ಟ ತಂದ ಅನ್ನೋದು. ಆಕೆ ಎಷ್ಟು ತಂದಾಳ ಅಷ್ಟರಲ್ಲಿನ ಖುಷಿ ಪಡ್ತೀವಿ ನಾವು. ಹೌದಿಲ್ ಬೇವ್? ನಾವು ಕೊಟ್ಟಲ್ಲೇ ಆಕಿ ತಂದಾಳ. ನಾವು ಕೊಡ್ಲಾರ್ದ ಆಕಿ ತರಕ್ಕಾಗತ್ತನ್ರಿ? ಆಕಿ ಏನು ದುಡ್ಯಾಕೆ ಹೋಗ್ತಾಳ? ಊರಾಗ ದುಡ್ಯಾಕೆ ಹೋಗಲ್ಲ, ಏನಿಲ್ಲ, ಆರಾಮಾಗಿ ಮನೆಯಾಗ ಇರ್ತಾಳೆ. ಗಂಡು ಮಕ್ಕಳು ಇದ್ದವ್ರು ತಾಯಿಗಳು ಹೊರಗೆ ಹೋಯ್ತು ದುಡಿದು ಇದನ್ನ ಜೀವನ ಮಾಡ್ತಾರೆ. ಬಟ್ ನಾವಿಬ್ರು ಆಕಿನ ದುಡಿಯೋದು ಬಿಡಿಸೇ ಭಾಳ ದಿವಸ ಆಯ್ತು. ನಂದು ಯಾವಾಗ ಮಳೆ ಈ ಕಡೆ ಬಂದ್ಮೇಲೆ ನಾನು ದುಡಿಯೋದು ಬಿಟ್ಟು ಹೋದಿಲ್ಲ. ಇದು ಶಕ ಕುಡಿತಲ್ಲ, ಪಾರ್ಸಿ ಶಕ. ಅದಕ್ಕಿಂತ ಮುಂಚೆನೂ ಬಿಟ್ಟಿವಿ. ಇಲ್ಲವ ಹೋಗಿದ್ದವ ಇಲ್ಲ, ಭಾಳ ಹೋಗಿದ್ದಿಲ್ಲ. ಕುಡಿಂದ ಭಾಳ ಅವಾಗಿನ ಭಾಳ ಹೋಗಿದ್ದಿಲ್ಲ. ಇದು ನಮ್ಮವಾಗ ಒಂದು ಸ್ವಲ್ಪ ಇದು ಪಾರ್ಸಿ ಹೊಡಿತು. ಲಕ್ವಾ ಅಂತಾರೆ ನೋಡ್ರಿ, ಈ ಕಡೆಗೆ ಪಾರ್ಸಿ ಹೊಡಿತು. ಅದು ಹೊಡೆದ್ಮೇಲೆ ಇಲ್ಲಿ ಹುಬ್ಬಳ್ಳಿಯಾಗ ತೋರಿಸಿದ್ವಿ, ಅಲ್ಲಿ ಆರಾಮಾಗಲಿಲ್ಲ. ಗದಿನೇ ತೋರಿಸಿದ್ವಿ, ಆರಾಮಾಗಲಿಲ್ಲ. ಗದಿನಾಗಿಂದ ಹುಬ್ಳಿಗೆ ಕರ್ಕೊಂಬಂದ್ವಿ, ಅಲ್ಲಿನೂ ಆರಾಮಾಗಲಿಲ್ಲ. ಹಂಗೆ ಒಂದು ಸ್ವಲ್ಪ ಅದರಿಂದ ಆದ್ಲಕ್ಕಿ. ಅಲ್ಲಿ ಅರ್ಜೆಂಟಾಗಿ ನಾವು ಲಘುನ, ಅದು ಫಸ್ಟ್ ಅಟೆಂಪ್ಟ್, ಅದು ಪಾರ್ಸಿ ಲಕ್ವಾ ಹೊಡೆಯೋದು. ಅದು ಫಸ್ಟ್ ಅಟೆಂಪ್ಟಲ್ಲೇ ನಾವು ಬೇಗ ದವಾಖಾನಿಗೆ ಕರ್ಕೊಂಡೋಗಿ ಎಲ್ಲ ಚಿಕಿತ್ಸೆ ಕೊಡಿಸಿದ್ವಿ ನೋಡ್ರಿ. ಸ್ವಲ್ಪ ಅಲ್ಲಿ ಆದ್ಲು, ಅದೊಂದು ಸ್ವಲ್ಪ ಕಂಟ್ರೋಲಿಗೆ ಬಂತಲ್ಲೇ. ಅದಾದಮೇಲೆ ಇಲ್ಲಿಗೆ ಮನೆಗೆ ಕರ್ಕೊಂಬಂದ್ವಿ. ಎದ್ದು ಓಡಾಡ್ತಿದ್ದಿಲ್ಲ, ನಿಂದ್ರಕ್ಕೆ ಬರ್ತಿದ್ದಿಲ್ಲ, ಹಂಗಾಗ್ಬಿಟ್ಟಿತ್ತು. ಬಲ್ಗಡೆ ಎಲ್ಲ ಸಂಡಾಸ್ ಮಾಡ್ತಿದ್ನಲ್ಲ ನಿಂತಲ್ಲೇ ಎಲ್ಲ ಅದನ್ನೆಲ್ಲ ಹೇಳ್ಬಾರ್ದು ಬಿಡಿಯವ ಮಾಡಿರಿ. ಎಲ್ಲ ದೇಖ್ರೇಖಿ ಮಾಡ್ರಿ. ಇದು ಬಲಗಡೆ ಕಾಲು ಕೈ ಸ್ವಾಧೀನನ ಇದ್ದಿದ್ದಿಲ್ಲ, ಅಷ್ಟಿದಾಗಿದ್ಲು. ನಾವು ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಹೇಳಿದ್ರು, ಇಲ್ಲಿ ನಮ್ಮೂರ ಹತ್ರ ಮಂಡ್ಯದವ್ರು ಅವರು. ಮಂಡ್ಯದ ಹತ್ರ ಮದ್ದೂರ್ ಹತ್ರ ಒಂದು ಕ್ಲಿನಿಕ್, ಅದು ನಾಟಿ ಔಷಧ ಅಂತಾರ. ನಾಟಿ ಔಷಧ ಕೊಡಿಸಿದ್ವಿ. ಒಂದ್ಸಲ ಹೋದ್ರೆ 5,000 ರೂಪಾಯಿ. ಒಂದಿನಕ್ಕೆ 20 ಗುಳಿಗೆ ತೊಗೊತಿದ್ಲಕ್ಕಿ. ಬೆಳಿಗ್ಗೆ 10, ಸಾಯಂಕಾಲ ರಾತ್ರಿ 10. ಹೌದಿಲ್ಲ? ಅಷ್ಟು ದೇಖ್ರೇಖಿ ಮಾಡಿ ಜೋಪಾನ ಮಾಡಿದ್ಕ ಈಗ ತನ್ನ ಕೆಲಸ ಮಾಡ್ಕೊಂಡು ಊರಾಗ ಆರಾಮಾಗಿರ್ತಾಳೆ. ನಾವು ಕೇರ್ ಮಾಡ್ಲಾರ್ದು ಬಿಟ್ಟಿದ್ವಿ ಅಂದ್ರೆ ಅಷ್ಟೇ. ಅದು ನಾವು ಅಲ್ಲೇ ಇದ್ವಿ, ಅವಾಗ ಅಲ್ಲೇ ಇದ್ವಿ, ಬಂದು ತೋರಿಸಿದ್ವಿ. ಇಲ್ಲ ನಾವು ಇಲ್ಲೇ ನೀ ಅಲ್ಲೇ ಆಗಿದ್ರೆ ಅಷ್ಟೇ, ಏನಾಕಿತ್ತ ಗೊತ್ತಿಲ್ಲ. ಅದು ನಮ್ಮ ಅತ್ತಿ ತೀರ್ಕೊಂಡಿದ್ಲವ ಅದೇ ಟೈಮ್ನಾಗ. ಈಕಿಗೆ ಹಂಗಾಗಿತ್ತು. ಭಾಳ ಅಂದ್ರೆ ಭಾಳ ಕಷ್ಟ. ಒಂದೊಂದು ಟೈಮಲ್ಲಿ ದೇವ್ರು ಕಷ್ಟ ಕೊಟ್ರೆ ಭಾಳ ಕಷ್ಟ ಕೊಟ್ಬಿಡ್ತಾನೆ. ಆ ಟೈಮಲ್ಲಿ ಹಿಂಗೆಲ್ಲ ಕಷ್ಟಪಟ್ರೆ ನೀನು ಸಣ್ಣದಿದ್ದಾಗ ಎಷ್ಟು ನೀನು ಕಷ್ಟಪಟ್ಟಿದ್ದು ಅಷ್ಟು ನಿನ್ಗೆ ದೇವ್ರ ಅಂತ ಮಗಳು ಕೊಟ್ಟು ಒಂದು ಸ್ವಲ್ಪ ನೆಳಾಗಿರೋ ಅಂತ ಜೀವನ ಮಾಡಿದ ಅಷ್ಟೇ. ಏನೋ ಒಂದು ಕೆಟ್ಟದ್ದಾಗೈತಂದ್ರೆ ಅದರಿಂದ ಒಳ್ಳೇದಿದ್ದ ಅಷ್ಟೇ ಅನ್ಕೊಂಡು ಹೋಗೋದ. ಜಗ್ಗ ಕಷ್ಟಪಟ್ಟಿದ್ದೀನಿ. ನಿನ್ನಂತ ಕಷ್ಟಪಟ್ರೆ ನಮ್ಮ ಊರಾಗ ಇಡೇ ಊರ್ ಮಂದಿ ನೆನೆಸ್ತಾರ. ಶ್ರೀದೇವಿ ಅಂತ ಒಳ್ಳೆ ಹುಡುಗಿ, ಎಂತ ಇದು ಜಗ್ಗ ಸಾಲಿ ಕಲತ್ಲು, ಎಲ್ಲ ಮಾಡಿದ್ಲು. ಈಗ ನೋಡು ಮಗಳ ಸಲುವಾಗಿ ಮನ ಕುಂದ್ರಂಗ ಆತಕಿಗೆ ದೇವ್ರ ಆಕಿ ಪರೀಕ್ಷೆ ಮಾಡಕ್ ಕೊಟ್ಟಾನಂತ ಮಗಳ. ಇಲ್ಲಂದ್ರ ಆಕಿ ದೊಡ್ಡ ಪಗಾರದಕ್ಕೆ ಹಾಕಿದ್ಲು ಅಂತಾರ. ನೋಡ್ರಿ, ಈಗನ ನಮ್ಮ ಒಂದು ಬಾಯಿ ಸೊಟ್ಟ ಕಾಣಾಗತೈತಿ ವಿಡಿಯೋದೊಳಗೆ. ಫ್ರಂಟ್ ಕ್ಯಾಮ್ರಾ ಅಲ್ಲ ಇದು, ಬಾಯಿ ಸೊಟ್ಟ ಕಾಣಾಗತೈತಿ ನೋಡಿ. ಆಕಿಗೆ ಲಕ್ವಾ ಹೊಡೆದಿತ್ತು ಫ್ರೆಂಡ್ಸ್. ಅವಾಗ ನಾನೇ ನಮ್ಮ ತಂಗಿ ಕೆಲ್ಸಕ್ಕೆ ಹೋಗಿದ್ಲು. ಬಟ್ ಅವರು ಖರ್ಚು ಮಾಡಿ ತೋರ್ಸ್ಯಾರ, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಆಕಿ ಕೆಲ್ಸಕ್ಕೆ ಹೋಗಿದ್ಲಲ್ಲ, ಈಕಿನ ಜೋಪಾನ ಮಾಡಕ್ಕೆ ಹಾಕಿದ್ದಿಲ್ಲ. ನಾವೇನು ನೋಡ್ಕೊಂಡು ನಮ್ಮ ಅವನು ಜೋಪಾನ ಮಾಡ್ಕೊಂಡು, ನಮ್ಮ ಮಾವನು ಬಂದಿತ್ತ ಅವಾಗ ನಮ್ಮ ಮನೆಗೆ. ನಮ್ಮ ಮಾವಾರ ನೋಡ್ಕೊಂಡು ಮನೆಗೆ, ನಮ್ಮ ಮನೆಯವ್ರು ಆಫೀಸಿಗೆ ಕಳಿಸ್ಬೇಕು, ನಮ್ಮಿತನ ಸ್ಕೂಲಿಗೆ ಕಳ್ಸೋದು ಒಬ್ಬಾಕೆ ಮಾಡಿದ್ರೆ ಹಾಕಿದ್ದಿಲ್ಲ. ನಮ್ಮ ಮನೆಯವ್ರದ್ದು ಹೆಲ್ಪ್ ಇತ್ತು ಅವಾಗ. ಅವರು ಎಲ್ಲ ಕೆಲಸದಾಗ ಹೆಲ್ಪ್ ಮಾಡ್ತಿದ್ರು, ನಡೀತು. ಹೌದಿಲ್ವೇ? ಮಾಡಿದ್ರು, ಎಲ್ಲ ಮಾಡಿದ್ರು. ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್. ಅದೇ ಅವ್ರು ಕಮೆಂಟ್ ಹಾಕಿದ್ರು, ಅವ್ರ ಕಡೆಯಿಂದನ ತರಿಸ್ಕೊಂಡು ತಿನ್ಬೇಡ್ರಿ, ನೀವು ಹಾಕ್ಬೇಕು, ಅವ್ರ ಕಡೆಯಿಂದ ತರಿಸ್ಕೊಂಡು ತಿಂತೀರ ಅಂತ ಕಮೆಂಟ್ ಹಾಕ್ಯಾರ. ಅವ್ರಿಗೆ ಹೆಂಗ್ ಗೊತ್ತು ಒಳಗಿಂದ ಏನು ಗೊತ್ತಿರಲ್ಲ, ಹಂಗ ಮ್ಯಾಗಿಂದ ನೋಡ್ಬಿಟ್ಟು ಕಮೆಂಟ್ ಹಾಕ್ಬಿಡ್ತಾರ. ಫಸ್ಟ್ ತಿಳ್ಕೊಬೇಕು ಏನು ಎತ್ತ. ಈಗ ಬಂದು ನೋಡಿ ಕಮೆಂಟ್ ಹಾಕ್ಬಿಟ್ರ ನಮಗೂ ಬೇಜಾರಾಕೈತೆ. ಆ ಥರ ಕಮೆಂಟ್ ಹಾಕಿದ್ರ ತಿಳ್ಕೊರಿ. ಹಿಂದಿನ ವಿಡಿಯೋ ಅವನ್ನೆಲ್ಲ ನೋಡ್ರಿ, ಗೊತ್ತಾಗುತ್ತೆ. ಈಗ ಹೊಸ್ದಾಗಿ ನೋಡೋರಿಗೆ ಏನು ಗೊತ್ತಾಗಂಗಿಲ್ಲ ಅಷ್ಟೊಂದು. ನಿಮಗೂ ಏನೂ ಅನ್ನಕ್ಕಾಗಲ್ಲ.
ನಮ್ಮ ಬಗ್ಗೆ ಗೊತ್ತಿರಂಗಿಲ್ಲ ಎಲ್ಲನೂ. ಗೊತ್ತಿದ್ರೆ ಹಿಂಗೆ ಕಮೆಂಟನ್ನ ಹಾಕಲ್ಲ ನೀವು. ಬೇಕಂದ್ರೆ ಎಲ್ಲ ಹೇಳೀನಿ ವಿಡಿಯೋದೊಳಗನ ಹೇಳೀನಿ. ಆಕಿನೇ ಹೇಳಿಲ್ಲ ನಮ್ಮವ್ವ, ನೀವು ಕೊಟ್ರನ ನಂದು ಜೀವನ ಅಂತಂದು. ಎಲ್ಲ ಹಂಗ ಅಂತಾರ. ನನ್ನ ಮಕ್ಕಳು ನಮ್ಮ ತಂಗ್ಯಾರ ಕೊಟ್ರವ ನಿನ್ ಜೀವನ, ಇಲ್ಲಾಂದ್ರೆ ಯಾರು ಅದಾರ ನಿನಗೆ ನೋಡೋರು? ಯಾರು ಇಲ್ಲ. ನನಗೂ ಯಾರಿಲ್ಲಪ್ಪ, ನಾ ಒಬ್ಬೇಕೆ. ಅವ್ರ ಅಳಿಯಾರಂದ್ರ ಅವ್ರ, ಮಕ್ಳು ಅಂದ್ರ ಅವ್ರ, ಎಲ್ಲ ಅವ್ರ ಅಂತ ನಾನು ಹೇಳ್ಕೊಂತೀನಿ. ಅವರು ಚಲೋ ಅದಾರ ಅಳಿಯಾರ, ತಾಯಿ ತರ ಎಲ್ಲಾರು ಗಂಡ ಮಕ್ಳು ಸತ್ಯ ಅಂತಾರ. ಅವ್ರು ಎರಡು ಏನು ಮಕ್ಳು ಅದಾವಲ್ಲವ, ಗಂಡ ನಿನಗವು, ಹೆಣ್ಣು ಅಲ್ಲ. ಗಂಡನ ತರ ನೋಡ್ಕೊಂತಾರ. ಗಂಡ ಮಕ್ಳು ಈ ತರ ನೋಡ್ಕೊಳಗಲ್ಲ ನಿನ್ನ ಅಂತಾರ. ಆ ತರ ನೋಡ್ಕೊಂತಾರ. ಮೊನ್ನೆ ಒಬ್ರ ಅಣ್ಣ ಅನ್ಲಿಲ್ಲ, ನಾವು ಗಂಡ್ಮಕ್ಳಾದ್ರೂ ನಾವು ಅಷ್ಟು ಚಲೋ ನೋಡ್ಕೊಳಂಗಿಲ್ವ, ನೀವು ಇಬ್ರು ಹೆಣ್ಮಕ್ಳು ಚಲೋ ನೋಡ್ಕೊಂತೀರ ಬಿಡ ನಮ್ಮ ಚಿಗವಣ್ಣ ಅಂತಂದು ಹೇಳತ್ತಿದ್ದ ಬಸಪ್ಪನ. ಹೌದು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಕಂಟಿನ್ಯೂ ಆಗಿ ಮತ್ತು ನಾಳಿದ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ನಮ್ಮ ಬಗ್ಗೆ ಏನಾದರೂ ಕ್ವಶನ್ ಕೇಳ್ಬೇಕಂದ್ರೆ ಕ್ವಶನ್ ಕೇಳ್ರಿ ಕಮೆಂಟ್ ಬಾಕ್ಸಲ್ಲಿ. ನಾನು ಆ ವಿಡಿಯೋ ಮೂಲಕ ಎಲ್ಲನ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.